ಓ ಮೈ ಗಾಡ್ ಒಬ್ಬಟ್ಟು ಮಾಡ್ತಾ ಇದ್ದಾರಾ ನಿಮ್ಮಮ್ಮ? ಯಾವತ್ತಿಂದ ಸ್ಟಾರ್ಟ್ ಆಗಿದ್ದು? ಮೊನ್ನೆ. ಹೌದಾ? ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತೀನಿ, ಎಲ್ಲರೂ ಲೈಕ್ ಮಾಡಿಬಿಡಿ. ನೆನ್ನೆ ಬಂದೆ. ಒಂದು ತಿಂಗಳು ಅಲ್ಲಿ ಆಟ ಆಡ್ತಾವನೆ, ಅವನ್ನ ಕರ್ಕೊಬಂದೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್ 14. ಚಂದ್ರಾಪಟ್ಟಣ ಏನೋ ಬಂದೆ, 6 ಗಂಟೆಗೆ ಎದ್ದೆ. ನಿದ್ದೆನೂ ಸರಿಗಾಗಿಲ್ಲ, ಮೈಕೈ ನೋವು ಹೋಗಿಲ್ಲ. ಆದ್ರೆ ನಿಮ್ಗೆ ಹೇಳಿದ್ದೆ ಅಲ್ಲ, ನೀರು ಕುಡಿತೀನಿ ಬೆಳಗ್ಗೆ ಎದ್ದು ಅಂತ, ನೋಡಿ ಕುಡಿತಾ ಇದ್ದೀನಿ. ನೋಡಿ ನಮ್ಮ ಚಿಂಟು ಎಲ್ಲೋದ್ರೂ ನನ್ನ ಮಗನ ಬಾಲ ನೋಡಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನೇನೋ ಆಟ ಆಡ್ಬೇಕಂತೆ, ಸ್ಟೇಡಿಯಂಗೆ ಹೋಗ್ಬೇಕಂತೆ, ಅದಕ್ಕೆ ನನ್ನನ್ನು ಬಾ ಅಮ್ಮ ಅಂತ ಇದ್ದಾನೆ. ಸೊ ಈಗ ಕರ್ಕೊಂಡು ಹೋಗಿ ಡ್ರಾಪ್ ಮಾಡಬೇಕು. ಹೇಗೂ ಹೋಗ್ತೀನಲ್ಲ, ಅಲ್ಲೇ ಒಂದು 4 ರೌಂಡ್ ವಾಕಿಂಗ್ ಮಾಡಿಕೊಂಡು ಬಂದ್ಬಿಡ್ತೀನಿ. ಸ್ಟೇಡಿಯಂ ಬಂದ್ಮೇಲೆ ಗೊತ್ತಾಯಿತು ಚನ್ನರಾಯಪಟ್ಟಣ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಅಂತ. ಅದರಲ್ಲೂ ನನ್ನ ಫ್ರೆಂಡ್ ಗ್ರೂಪು ಸಹ ಒಂದು ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಅಂತ. ಯಾಕೆ ಮಕ್ಕಳು ಆಡ್ತಾವೆ, ನಾನು ವಾಕಿಂಗ್ ಮಾಡ್ತೀನಿ ಗೈಸ್. ವಾಚೆ ಕಟ್ಕೊ ಬಂದಿಲ್ಲ ಟ್ರ್ಯಾಕ್ ಮಾಡೋಕ್ಕೆ, ಹಾಗೆ ಮಾಡೋಣ ಬನ್ನಿ. ಬಿಸಿಲಲ್ಲೆಲ್ಲ ಓಡಾಡಿ ಅಭ್ಯಾಸ ಇಲ್ಲ, ಓಡಾಡ್ತೀನಿ ಆದರೆ ಫುಲ್ ಎಲ್ಲ ಕವರ್ ಮಾಡ್ಕೊಂಡು ಓಡಾಡ್ತೀನಿ. ಸೊ ಈ ಬಿಸಿಲು ನನಗೆ ಯಾಕೋ ಹೆವಿ ಅನ್ನಿಸ್ತಾ ಇದೆ, ತಲೆ ಸುತ್ತುತ್ತಾ ಇದೆ, ತಲೆ ನೋವ್ತಾ ಇದೆ. ಆದರೆ ವಿಧಿ ಇಲ್ಲ, ಸುಮ್ಮನೆ ಕುತ್ಕೊಳ್ಳೋಕ್ಕೂ ಆಗಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಹಾಗಾಗಿ ಇಲ್ಲಿ ಬಂದು ನಾನು ವಾಕಿಂಗ್ ಮಾಡ್ತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ದೊಡ್ಡ ಮಟ್ಟದಲ್ಲಿ ನಮ್ಮ ಚನ್ನರಾಯಪಟ್ಟಣದಲ್ಲಿ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ ಅಂತ. ಸೂಪರ್ ಅಲ್ಲ. 6 ಗಂಟೆಗೆ ಎದ್ವು, 6:30 ಸ್ಟೇಡಿಯಮಿಗೆ ಬಂದ್ವು. 6:30 ಹತ್ತತ್ರ 9 ಗಂಟೆ ಆಯಿತು. ನನ್ನ ಮಗ ಇನ್ನೂ ಆಟ ಆಡ್ತಾವನೆ. ನಿಜಕ್ಕೂ ದಪ್ಪ ಆಗಬಾರ್ದು ಗೈಸ್, ದಪ್ಪ ಹೆಂಗಾದೆ ಅನ್ನೋದು ಗೊತ್ತಾಗ್ಲಿಲ್ಲ, ಎಷ್ಟು ತಿಂದೆ ಅನ್ನೋದು ಗೊತ್ತಾಗ್ಲಿಲ್ಲ. ಈಗ ಬೇಜಾರಾಗ್ತಾ ಇದೆ, ಇಳಿಸ್ಬೇಕು ಅನ್ನೋ ಮನಸ್ಸಿದ್ರು ಸಹ ಇಳ್ಸೋಕೆ ಆಗ್ತಾ ಇಲ್ಲ. ನಿಜಕ್ಕೂ ಇವೆಲ್ಲ ಬೇಕಾ ಅಂತ ಫ್ರಸ್ಟ್ರೇಟ್ ಆಗ್ತಾ ಇದೆ. ಇಷ್ಟೊಂದು ಬಿಸಿಲು, ಯಪ್ಪ ದೇವ, ನನ್ನ ಕೈಲಾಗಲ್ಲ ಗೈಸ್. ನೋಡಿ ಗೈಸ್, ನಮ್ಮ ಅಮ್ಮನ ಚಟ್ನಿ ಬೆಳ್ಳಗಿದೆ. ತುಪ್ಪ ಹಾಕೊಳ್ಳೋಣ ಸ್ವಲ್ಪ. ರೊಟ್ಟಿ ಚೆನ್ನಾಗಿತ್ತು ಅಂದ್ಬಿಟ್ಟು 2 ತಿನ್ಬಿಟ್ನಾ. ಸೊ ವ್ಲಾಗ್ ಎಡಿಟ್ ಮಾಡೋಣ ಅಂದ್ಬಿಟ್ಟು ರೂಮ್ಗೆ ಹೋದೆ. ಹಾಗೆ ಮಲ್ಕೊಂಡು ಎಡಿಟ್ ಮಾಡೋಣ ಅಂದ್ಕೊಂಡೆ, ಹಾಗೆ ಮಲ್ಕೊಂಡ್ಬಿಟ್ಟೆ ಗೈಸ್. ಎದ್ಮೇಲೆ ಅನ್ನಿಸ್ತು ಯಾಕಾದ್ರೂ ಮಲ್ಕೊಂಡೆ ಅಂತ. ಯಾಕೆಂದರೆ ತುಂಬ ಇದೆ ಮಾಡೋ ಕೆಲಸಗಳು, ಏನು ಮಾಡ್ತಾ ಇಲ್ಲ. ನನ್ನ ಬ್ಲೌಸ್ ಬೇರೆ ಆಲ್ಟ್ರೇಷನ್ ಕೊಡಬೇಕಿತ್ತು, ಲಾಸ್ಟ್ ಟೈಮ್ ಹೊಲಿಸಿದ್ದು ಚೆನ್ನಾಗಿ ಹೊಲ್ದಿರಲಿಲ್ಲ. ಸೊ ಅದನ್ನು ಕೊಟ್ಬಿಟ್ಟು ಬರೋಣ ಅಂತ ಹೋದೆ. ಬರ್ತಾ ಹಾಗೆ ರಿಲಯನ್ಸ್ ಮಾರ್ಟಲ್ಲಿ ಲಾರಿಯಲ್ ಕಲರ್ ತೊಗೊಂಡೆ. ಸ್ವಲ್ಪ ತಲೆಗೆ ಪೇಂಟ್ ಹೊಡ್ಕೊಳ್ಳೋಣ ಅಂತ, ಯಾಕಂದರೆ ಸ್ವಲ್ಪ ಚೆನ್ನಾಗಿ ಕಾಣೋಣ ಅಂತ. ನಮ್ಮ ಚನ್ನರಾಯಪಟ್ಟಣಕ್ಕೆ ಬಂದ. ಸೊ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ಮು ನಮ್ಮ ಮನೆ ಹತ್ರ. ರೋಡಿಗೆ ಬಂದು ಈಗ ನನ್ನ ವ್ಲಾಗ್ನ ಮತ್ತು ಮಿನಿ ವ್ಲಾಗ್ನ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಮನೆಗೆ ಬಂದೆ, ನಮ್ಮಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು. ನನ್ನನ್ನು ಒಬ್ಬಟ್ಟು ಮಾಡಿಕೊಡು ಅಂದರು. ನನ್ನ ಕೈಲಿ ಆಗಲ್ಲ ಅಂದೆ. ಪಾಪ, ಆಮೇಲೆ ವಯಸ್ಸಾಗಿದೆ ನಮ್ಮಮ್ಮಂಗೆ ಮಾಡಿಕೊಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ತವ ಇಟ್ಕೊಂಡು ಮಾಡ್ತಾಯಿದ್ರು, ನಾನು ಮಾಡಿದೆ. ಎಷ್ಟೊತ್ತಾದರೂ ಮುಗಿತಾ ಇಲ್ಲ, ಅದಕ್ಕೆ 2 ತವ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಆರಾಮಾಗಿ ಬಿಸಿ ಬಿಸಿ ಸ್ನಾನ ಮಾಡ್ಕೊಂಡು ಮಲ್ಕೊಳ್ಳೋಣ ಅಂದ್ಕೊಂಡೆ. ನನ್ನ ಮಗ ಅಮ್ಮ ಕಲರ್ ಹಚ್ಕೊಬಮ್ಮ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ.